ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆಪ್ಷನಲ್ KS ಎಕ್ಸಾಮ್ ಕಟ್ಟಿರುವಂಥ ಆಪ್ಷನಲ್ ಕನ್ನಡದಲ್ಲಿ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ ಯಾವುದಾದ್ರು ಇಂಪಾರ್ಟೆಂಟ್ ಅಂತ. ಸೊ ನೋಡಿ, ನಿಮಗೆ ಫಸ್ಟ್ ಬ್ಲಾಕ್ ಎ ವಿಭಾಗದಲ್ಲಿ ನಿಮಗೆ ಒಟ್ಟು 6 ಕ್ವಶನ್ನ ಕೇಳ್ತಾರೆ. 6 ಕ್ವಶನ್ನ ಕೇಳ್ತಾರೆ. ನೀವು 4ಕ್ಕೆ ಉತ್ತರ ಕೊಡಬೇಕು. ಅಂದರೆ 4ಕ್ಕೆ ಟಿಪ್ಪಣಿ ಬರೀಬೇಕು. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? 5 ಮಾರ್ಕ್ಸ್ ಬರುತ್ತೆ. ಹಾಗೆ ನಿಮ್ಮ ಟೋಟಲ್ ಮಾರ್ಕ್ಸ್ 20 ಮಾರ್ಕ್ಸ್ ಬರುತ್ತೆ. ಅಂದರೆ 4ಕ್ಕೆ 20 ಮಾರ್ಕ್ಸ್ ಬರುತ್ತೆ, 5 ಮಾರ್ಕ್ಸ್ ಹಂಗೆ ಆಯಿತಾ. ನಂತರ ಬಿ ವಿಭಾಗದಲ್ಲಿ 10 ಮಾರ್ಕ್ಸ್ ಕೇಳುವಂಥದ್ದು. 10 ಮಾರ್ಕ್ಸಲ್ಲಿ ನಿಮಗೆ 6 ಪ್ರಶ್ನೋತ್ತರಗಳನ್ನ ಕೇಳ್ತಾರೆ. ಸೊ 6 ಪ್ರಶ್ನೋತ್ತರಗಳಲ್ಲಿ ನಿಮಗೆ 3 ಕ್ವಶನ್ ಬರೀಬೇಕಾಗಿತ್ತು. ಈಗ ಆಪ್ಷನಲ್ಲಿ ಕೊಟ್ಟಿದ್ದಾರಲ್ಲ, ಇಷ್ಟರಲ್ಲಿ 3 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮಗೆ 30 ಮಾರ್ಕ್ಸ್ ಕೊಡ್ತಾರೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ. ಆ್ಯಂಡ್ ಸಿನಲ್ಲಿ ನಿಮಗೆ ವಿಭಾಗ ಸಿನಲ್ಲಿ ನೋಡಿ, ವಿಭಾಗ ಸಿನಲ್ಲಿ ನಿಮಗೆ 2 ಪ್ರಶ್ನೋತ್ತರಗಳನ್ನು ಕೇಳ್ತಾರೆ 15 ಮಾರ್ಕ್ಸ್ಗೆ. ಸೊ ಅದರಲ್ಲಿ ಒಂದೊಂದನ್ನು ಬರೀಬೇಕು. ಸೊ ಅರ್ಥ ಆಯ್ತಲ್ವ? ಸೊ ನೋಡಿ, ಆ್ಯಂಡ್ ನೀವು ಸ್ಕ್ರೀನ್ಶಾಟ್ ಯಾರು ತೊಗೊಳ್ಳಿ, ಅಥವಾ ನೀವು ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆದರೆ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ನಿಮ್ಗೆ ಯಾವ್ದು ಓದಬೇಕು ಅನ್ನೋದನ್ನು ಇನ್ನೂ ಹೆಚ್ಚು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಟೆಲಿಗ್ರಾಮ್ ಲಿಂಕ್ ಜಾಯಿನ್ ಆಗಿ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ ಅಂತ ಹೇಳ್ತಾ, ಇಲ್ಲಿ ನೋಡಿ ಬೇಕಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಸೊ 10 ಮಾರ್ಕ್ಸ್ 3 ಇಯರ್ಸ್ ರಿಪೀಟೆಡ್ ಕ್ವಶನ್ಸ್ ಆ್ಯಕ್ಚುಲಿ ನಾನು ಇದು ಮಾಡಿರೋದು. ಸೊ ನೋಡಿ, ಸೊ ಇದು 5 ಮಾರ್ಕ್ಸ್ ಇದು 10 ಮಾರ್ಕ್ಸ್ದು, ಆ್ಯಂಡ್ ಇದು 15 ಮಾರ್ಕ್ಸ್ದು ನೋಡಿ. ಸೊ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಇದನ್ನ ಯೂಸ್ಫುಲ್ ಮಾಡ್ಕೊಬೋದು ಅಂತ ಹೇಳ್ತಾ, ಹಾಗೆ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆದರೆ ನಾನು ನಿಮ್ಮ ಫೋಟೋನೇ ಕಳಿಸ್ತೀನಿ, ನಿಮಗೆ ಫೋಟೋ ತೆಗೆದು. ಸೊ ನೀವು ಅದರಲ್ಲಿ ನೀವು ಆರಾಮಾಗಿ ಬರೀಬಹುದು. ಅಂದರೆ ನೀವು ಕ್ವಶನ್ ಐಡೆಂಟಿಫೈ ಮಾಡ್ಕೊಂಡು ನೀವು ಎಕ್ಸಾಮ್ ಓದ್ಕೊಳ್ಳೋಕ್ಕೆ ಯೂಸ್ಫುಲ್ ಆಗುತ್ತೆ. ನೀವು ಇಷ್ಟು ಓದ್ಕೊಂಡು ನೀವು ಆರಾಮಾಗಿ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸೇ ಕೇಳೋದು ಆಯಿತಾ. ನಿಮ್ಗೆ ಅದನ್ನು ಸಪ್ರೇಟಾಗಿ ಕೇಳಲ್ಲ. ಸೊ ಹೆದರ್ಕೊಂಬೇಡಿ, ಭಯ ಪಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.